ಶರೀಫ್ ಸರ್ ನಮಸ್ತೆ. ಏನು ಬೇಜಾರನ ವಿಚಾರ ಅಂದರೆ ನಮ್ಮ ಹರೇಹಳ್ಳಿ ಸಕಲೇಶ್ಪುರದಲ್ಲಿ ಹಿಡಿದಂಥ ವಿಕ್ರಾಂತ್ ಆನೆ ತುಂಬ ಕಾಲು ನೋವಿಂದ ಬಳಲ್ತಿದ್ದಾನೆ. ನೀವು ಹೋದಾಗ ಯಾವ ರೀತಿ ಇತ್ತು ಸರ್? ನೀವು ತುಂಬ ಹತ್ರದಿಂದ ನೋಡಿದ್ರಿ, ಅದಕ್ಕೆ ಸ್ನಾನ ಕೂಡ ಮಾಡಿಸ್ತಾ ಇದ್ರಿ. ನಾವು ಹೋದಾಗ ನೋಡಿ ಅದು ಮಂಕಾಗೆ ಇತ್ತು. ಅದನ್ನ ನಾನು ಹತ್ರದಿಂದ ಹೋಗಿ ಸ್ನಾನನೂ ಕೂಡ ಮಾಡಿಸ್ದೆ, ಮತ್ತೆ ಜೊತೆಯಲ್ಲೇ ಕೂಡ ಅವ್ರ ಮಾವುತರಿಗೂ ಕೂಡ ಮಾತಾಡಿಸ್ದೆ. ಅದ್ರ ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಒಂದೂವರೆ ಗಂಟೆ ಕಾಲ ನಾನು ಅದ್ರ ಜೊತೆಗೆ ಕಳೆದಿದ್ದು. ಬೇರೆ ಆನೆಗಳ ಜೊತೆ ಅಷ್ಟು ನಾನು ಇದ್ದೂನು ಕೂಡ ಮಾಡಿಲ್ಲ. ಯಾಕಂದ್ರೆ ನಮ್ ಭಾಗದಲ್ಲಿ ಸೆರೆ ಹಿಡ್ದಂತ ವಿಕ್ರಾಂತ್ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ನಮ್ ಜೊತೆ ಎಲ್ಲ ಓಡಾಡ್ಕೊಂಡು ನಾವು ಕೂಡ ನೋಡ್ತಾ ಇದ್ದಂತ ಆನೆ. ಹಾಗಾಗಿ ಅದೊಂದು ನಮ್ಗೆ ನೆನಪಿಗೋಸ್ಕರ ನಾನು ವಿಕ್ರಾಂತ್ನ ನೋಡ್ಲೇಬೇಕಂತ ಸಕ್ರೆಬೈಲಿಗೆ ಹೋದಂತದ್ದು. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನೋಡಿ, ವಿಕ್ರಾಂತ್, ಕರಡಿ ಅಂತ ಹೇಳಿ ಈ ಎರಡೂ ಕಾಡಾನೆನ ಈ ಇಲಾಖೆಯವರು ಇದನ್ನ ಕಾರ್ಯಾಚರಣೆ ಮಾಡ್ಲೇಬೇಕು ಅನ್ನೋದು ಅವರ ಹಠ ಇತ್ತು. ಹಠ ಅಂತ ಹೇಳಿದ್ರೆ ಯಾವಾಗ ನಮ್ಮ ಮರಣ ಹೊಂದಂತ ನಮ್ಮ ಅರ್ಜುನ ಯಾವಾಗ ಸಾವಾಯ್ತು, ಆ ಸಂದರ್ಭದಲ್ಲೇ ಕರಡಿ ಮತ್ತೆ ವಿಕ್ರಾಂತ್ನ ಸೆರೆ ಹಿಡಿಬೇಕು ಅನ್ನೋ ಒಂದು ಆರ್ಡರ್ಸ್ ನ ತಗೊಬಂದಿದ್ರು. ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ಅರ್ಜುನನ ಒಂದು ಇದ್ದಾಯ್ತು, ಸಾವಾಯ್ತು. ಆ ಸಂದರ್ಭದಲ್ಲಿ ಇದನ್ನ ಕೈ ಬಿಟ್ರು. ಅದ್ರ ನಂತರ ಏನಾಯ್ತು, ಇದರ ವಿಕ್ರಾಂತ್ನ ಜೊತೆಗಾರ ಕರಡಿನ ಕಾರ್ಯಾಚರಣೆ ಮಾಡಿದ್ರು. ಕರಡಿ ಕಾರ್ಯಾಚರಣೆ ಮಾಡಿದ ನಂತರ ನಮ್ಮ ವಿಕ್ರಾಂತ್ನನ್ನು ಕೂಡ ಕಾರ್ಯಾಚರಣೆ ಮಾಡಿದ್ರು. ಅದರ ಒಂದೂವರೆ ವರ್ಷ ಬಿಟ್ಟು ವಿಕ್ರಾಂತ್ನನ್ನು ಕೂಡ 3 ದಿವಸ ಕಾಲ ನಮ್ಮ ವಿಕ್ರಾಂತ್ನ ಒಂದು ಹಿಂಬಾಲಿಸ್ತಾ ನಮ್ ಭೀಮಾ ಅಡ್ಡ ಬಂದ. ಆ ಸಂದರ್ಭದಲ್ಲಿ ಹಲವಾರು ವಿಡಿಯೋಗಳನ್ನ ನೋಡಿರ್ಬೋದು. ನಮ್ ಭೀಮಾ ಯಾವ ರೀತಿ ಅದನ್ನ ಅಡ್ಡಿಪಡಿಸ್ದ. ಮತ್ತೆ ವಿಕ್ರಾಂತ್ ಕಾರ್ಯಾಚರಣೆ ಕಾನಹಳ್ಳಿ ಫಾರೆಸ್ಟ್ ಇಂದ ಸ್ಟಾರ್ಟ್ ಆಗಿದ್ದು, ನಮ್ಮ ಲಾಸ್ಟಿಗೆ ಕೊನೆ ಹಂತದಲ್ಲಿ 3ನೇ ದಿವಸ ನಮ್ಮ ವಾಟಹಳ್ಳಿ ರೇಂಜ್ ಅಲ್ಲಿ, ಅದು ಸಕಲೇಶ್ಪುರ ತಾಲೂಕು ವಾಟಹಳ್ಳಿ ಒಂದು ಗ್ರಾಮದಲ್ಲಿ ಸೆರೆ ಸಿಕ್ತು. ಸೆರೆ ಸಿಕ್ಕಿದ್ಮೇಲೆ ಅವತ್ತಿನ ಮಟ್ಟಿಗೆ ನಮ್ ವಿಕ್ರಾಂತ್ ಯಾವ ರೀತಿ ಇದ್ದ ಅಂತ ಹೇಳಿದ್ರೆ ತುಂಬಾ ಒಂದು ಬಲಿಷ್ಠ ಆನೆ ಅಂತಾನೆ ಹೇಳ್ಬೋದು. ಬಲಿಷ್ಠ ಕಾಡಾನೆ ಅಂತ. ಯಾಕಂದ್ರೆ ಕರಡಿ ಯಾವ ರೀತಿ ಇತ್ತೋ ಅದೇ ರೀತಿ ಇತ್ತು. ಆದ್ರೆ ಬೆನ್ ಸ್ವಲ್ಪ ಹೈಟ್ ಆಗಿತ್ತು ನಮ್ಮ ವಿಕ್ರಾಂತ್. ನೋಡಕ್ಕೆ ಒಂಥರ ಖುಷಿ ಆಗದ ಅದನ್ನ ಬೆನ್ ಹೈಟು, ಮುಖ ಸ್ವಲ್ಪ ಕರಡಿ ತರಾನೇ ಇತ್ತು. ನೋಡಕ್ ಒಂಥರ ಜೋಡೆತ್ತುಗಳ ತರ ಕಾಣೋದು. ಯಾಕಂದ್ರೆ ಕರಡಿ ಮತ್ತೆ ವಿಕ್ರಾಂತ್ ಜೊತೆಲೇ ಇರ್ತಾ ಇದ್ವು ಯಾವಾಗ್ಲೂ ಸಮೇತ. ಸಂದರ್ಭದಲ್ಲಿ ಸ್ವಲ್ಪ ಬೇರ್ಪಡೋದು. ಅದ್ರ ನಂತರ ಅದು ಜೊತೆಲೆ, ಯಾವಾಗ್ಲೂ ಜೊತೆಲೆ, ಮಲ್ಗೋದು ಜೊತೆಲೆ, ಓಡಾಡೋದು ಜೊತೆಲೆ, ತಿನ್ನೋದು ಜೊತೆಲೆ, ಆ ರೀತಿ ಇದ್ದಿದ್ದು. ಯಾವ ರೀತಿ ಬಲಿಷ್ಠ ಇತ್ತು ಅಂತ ಎಲ್ಲಾ ವಿಡಿಯೋದಲ್ಲಿ ನೋಡಿರ್ಬೇಕು. ಕಾಡಾನೆ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ, ಅದು ಒಂದ್ ಮೂಳೆ ಸಮೇತ ಕಾಣ್ತಾ ಇರ್ಲಿಲ್ಲ. ಮೊನ್ನೆ ನಾನು ಹೋಗಿದ್ದ ಸಂದರ್ಭದಲ್ಲಿ ತುಂಬಾ ಒಂದು ಬೇಸರನೂ ಆಯ್ತು. ಯಾಕಂದ್ರೆ ಕಾಲ್ಗಳಲ್ಲಿ ಹಲವಾರು ಗಾಯಗಳಾಗಿತ್ತು. ಮತ್ತೆ ಅದ್ರದ್ದು ಒಂದು ಕಾಲ್ಗಳು ಯಾವ ರೀತಿ ಮೂಳೆ ಆಗಿದೆ ಅಂತ ಹೇಳಿದ್ರೆ ನೋಡಕ್ಕೆ ಒಂಥರ ಬೇಜಾರ. ನನ್ಗೂ ಹೇಳಿದ್ರು ಸ್ವಲ್ಪ ಜನ, ಈಗ ಪಳಗ್ಸ್ಬೇಕಂತ ಹೇಳಿದ್ರೆ ಅದನ್ನ ತೂಕದ ಲೆಕ್ಕದಲ್ಲಿ ಅದಕ್ಕೆ ಆಹಾರನ ಕೊಡ್ತಾರೆ, ಮತ್ತೆ ಕಾಡಿಗೆ ಬಿಡಲ್ಲ ಮೇಯೋದಿಕ್ಕೆ. ಮತ್ತೆ ಅದು ಪಳಗ್ಬೇಕಂದ್ರೆ, ಮಾತ್ ಕೇಳ್ಬೇಕಂದ್ರೆ ಅದನ್ನ ಅದೇ ರೀತಿ ಅದ್ರ ಜೊತೆಗೆ ಒಂದು ಬಿಹೇವ್ ಅಂತಾರೆ ಏನು, ಅದ್ರ ಜೊತೆಗೆ ಅದೇ ರೀತಿ ನಡ್ಕೋಬೇಕು ಅಂತ ಹೇಳಿ ನನ್ಗೆ ಸ್ವಲ್ಪ ಜನ ಹೇಳಿದ್ರು. ಆದ್ರೆ ಆನೆ ಪ್ರೇಮಿಗಳಾಗಿರ್ಬೋದು, ಆನೆ ತಜ್ಞರಾಗಿರ್ಬೋದು, ಅದೇ ರೀತಿ ಹೇಳಿದ್ದಾರೆ. ಆದ್ರೆ ಅದನ್ನ ಬಳಸ್ಬೇಕಂತ ಹೇಳಿದ್ರೆ ಯಾವ ರೀತಿ ಬೇಕಾದ್ರೂ ಅದನ್ನ ಗಾಯಗಳು ಯಾವ ರೀತಿ ಆಯ್ತು, ಅದನ್ನ ನಿಗಾ ವಹಿಸಲ್ವಾ, ಯಾವ್ದೇ ರೀತಿ ರಿಸ್ಕ್ ತಗೊಳಲ್ವಾ, ಏನೇ ಗಾಯ ಆದ್ರೂ ಅದಕ್ಕೆ ಟ್ರೀಟ್ಮೆಂಟ್ ಮಾಡಲ್ವಾ ಅನ್ನೋದು ನಂದು ಪ್ರಶ್ನೆ. ಮತ್ತೆ ಹಲವಾರು ಜನ ಪ್ರಶ್ನೆ ಮಾಡ್ತಾ ಇದ್ರು, ಸರ್ ವಿಕ್ರಾಂತ್ನ ಒಂದ್ಸತಿ ನೋಡ್ಕೊ ಬನ್ನಿ ಹೋಗಿ ಅಂತ ಹೇಳಿ. ಯಾಕಂತ ಅದ್ರ ಬಗ್ಗೆ ಮಾತಾಡಿ ಅಂತ ಇದ್ರು. ನಾನು ಈಗ ಅದು ಒಂದು ಪಳಗಿಸ್ತಿರುವಂತ ಆನೆ ತುಂಬಾ ಚೆನ್ನಾಗಿ ಪಳಗಿದೆ. ತುಂಬಾ ಚೆನ್ನಾಗಿ ಅಂತ ಹೇಳಿದ್ರೆ ಎಷ್ಟು ಮೃದು ಆಗಿದೆ ಅಂತ ಹೇಳಿದ್ರೆ, ಇಲ್ಲಿದ್ದ ವಿಕ್ರಾಂತೆ ಬೇರೆ, ಅಲ್ಲಿ ಇರುವಂತ ವಿಕ್ರಾಂತೆ ಬೇರೆ. ಆದ್ರೆ ಅದು ಆ ದೇಹದ ಒಂದು ಹಳೇದಿಕ್ಕೂ ಈಗಿಗೂ ಲೆಕ್ಕಕ್ಕೆ ತಗೊಂಡ್ರೆ ಎಷ್ಟು ಮೂಳೆ ಆಗಿದೆ ಅಂದ್ರೆ, ಎಷ್ಟು ಹೊಟ್ಟೆ ಉರಿಯುತ್ತಂತ ಹೇಳಿದ್ರೆ ಹೇಳಿ ಪ್ರಯೋಜನ ಇಲ್ಲ. ಅದು ಹಿರಿಯ ಅಧಿಕಾರಿಗಳು ಅದನ್ನ ಗಮನದಲ್ಲಿ ತಗೊಬೇಕು. ಮುಂಚೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ, ನಾವು ಯಾವ ರೀತಿ ಸಾಕ್ತಾ ಇದೀವಿ ಇದಕ್ಕೆ, ಅದರ ಕಾವಡಿ ಆಗಿರ್ಬೋದು, ಮಾವುತರಾಗಿರ್ಬೋದು, ಅದನ್ನ ಯಾವ ರೀತಿ ನಿಗಾ ವಹಿಸ್ತಾ ಇದ್ದಾರೆ, ಒಂದ್ ಗಾಯ ಆದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ ಅದಕ್ಕೆ ಅನ್ನೋದು ಮುಖ್ಯವಾದ ಒಂದು ಪ್ರಶ್ನೆ. ಇವತ್ತು ಅದನ್ನ ನೋಡಿ, ತುಂಬಾ ಒಂದ್ ಕಾಲಿಗೆ ಒಂದು ಉಗುರು ಹೋಗ್ಬಿಟ್ಟು ಅದ್ರ ಮೇಲೆ ಒಂಥರ ಮಾಂಸ ಬೆಳ್ದಂಗೆ ಗಂಟಾಗಿದೆ. ಮತ್ತೆ ಹಿಂದೆ ಕಾಲಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದ್ ಗಾಯ ಆಗಿದೆ. ಒಂದ್ ಗಾಯ ಒಣಗಿದ್ರೆ ಒಂದ್ ಗಾಯ ಸ್ಟಾರ್ಟ್ ಆಗ್ತಿದೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಕಿವ ಹೋದ್ರೆ ಅದೇ ಕಿವ ಎಲ್ಲ ಕಾಲಲ್ಲಿ ಹರಡಿ ಮತ್ತೊಂದ್ ಕಡೆ ಕಾಲಲ್ಲಿ ಗಾಯ ಆಗುತ್ತೆ, ಅದು ಕಿವ ಹೊರಡುತ್ತೆ. ಅದು ಸರಿಯಾದ ಮಟ್ಟಿಗೆ ಟ್ರೀಟ್ಮೆಂಟ್ ನಡೆದಿಲ್ಲ ಅಂದ್ರೆ ಅದು ವಾಸಿ ಮಾಡಕ್ಕೆ ಯಾವ್ದೇ ಕಾರಣಕ್ಕೆ ಆಗೋದಿಲ್ಲ. ಇದು ಸ್ವಲ್ಪ ಎಲ್ಲ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಲಿ, ಈಗ ಒಂದು ಕಾಡಲ್ಲಿರುವಂತ ಒಂದು ಆನೆನ ಸೆರೆ ಹಿಡಿದ್ಮೇಲೆ ಅದಕ್ಕೆ ಯಾವ ರೀತಿ ನೋಡ್ಕೋಬೇಕು, ಮುಂದೆ ಯಾವ ರೀತಿ ಅದನ್ನ ಹೊರಗಡೆ ತರಬೇಕು,
ಜನಗಳ ಮುಂದೆ ಯಾವ ರೀತಿ ತರಬೇಕನ್ನೋದು ಅಧಿಕಾರಿಗಳಿಗೆ ನಮ್ಕಿಂತ ಜಾಸ್ತಿ ಗೊತ್ತಿರಬೇಕು. ಮತ್ತೆ ಡಾಕ್ಟರ್ಗಳು ಆಗಿರ್ಬೋದು, ಒಂದು ಕ್ಯಾಂಪ್ ಅಂತ ಹೇಳಿದ್ಮೇಲೆ ಅದಕ್ಕೆ ಆ ಆನೆ ಡಾಕ್ಟರ್ ಯಾರು ಇರ್ತಾರೆ, ಆನೆ ತಜ್ಞರು ಯಾರು ಇರ್ತಾರೆ, ಅದಕ್ಕೆ ಏನಾದ್ರೆ ಏನ್ ಮಾಡ್ಬೋದು ಅನ್ನೋದು ತುಂಬಾ ಮುಖ್ಯವಾದ ವಿಚಾರ. ಅಂತ ಡಾಕ್ಟರ್ಗಳು ಅಲ್ಲಿ ಇರ್ಬೇಕು. ಮತ್ತೆ ಜನಗಳು ಈಗ ನೋಡಕ್ಕಂತೂ ಈಗ ನಿರ್ಬಂಧ ಆಗಿದೆ. ಅಲ್ಲಿ ಏನೇ ಅನಾಹುತಗಳಾದ್ರೂ ಕೂಡ ಮಾವುತರಾಗ ಆಗಿರ್ಬೋದು, ಸಾರ್ವಜನಿಕರ ಆಗಿರ್ಬೋದು, ಒಂದ್ ಘಟನೆ ಕೂಡ ಈಗ ನಮ್ಮ ದುಬಾರಿಯಲ್ಲಿ ನಡೆದೋಯ್ತು. ಮಾರ್ತಾಂಡ ಸಾವಾಯ್ತು, ಒಂದ್ ಹೆಣ್ಮಗಳು ಕೂಡ ಸಾವಾಯ್ತು ನೋಡಿ. ಅಲ್ಲೂ ಕೂಡ ಒಂದ್ ಡಾಕ್ಟರ್ ಇರ್ಲಿಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೆ ಇವತ್ತು ಸರ್ಕಾರಕ್ಕೂ ಮನವಿ ಮಾಡೋದೇನಂತ ಹೇಳಿದ್ರೆ, ಅರಣ್ಯ ಇಲಾಖೆ ಸಚಿವರಿಗಾಗಿರ್ಬೋದು, ಅರಣ್ಯ ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು, ಇವತ್ ಮನವಿ ಮಾಡೋದೇನಂತ ಹೇಳಿದ್ರೆ, ಇವತ್ ಕಾಡು ಪ್ರಾಣಿ ಕಾಡಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಯಾರ್ದು ಕೂಡ ಒತ್ತಡ ಇರ್ಲಿಲ್ಲ. ಇವತ್ತು ಯಾರಿಗೂ ವಿಕ್ರಾಂತ್ ಬಲಿ ಪಡೆದಿರ್ಲಿಲ್ಲ. ಅಂದ್ರೆ ಬೆರ್ಸೋದು, ಓಡಾಡೋದು, ಕಾಡು ಪ್ರಾಣಿ ಅಂತ ಹೇಳಿದ್ರೆ ಯಾವ್ದು ಕೂಡ ಬೆರೆಸ್ದಲೇ ಇರಲ್ಲ. ಎಲ್ಲಾ ಪ್ರಾಣಿಗಳು ಬೆರೆಸ್ತವೆ. ಈಗ ಒಂದ್ ಕಾಡ್ ನಾಯಿ ಅಂತ ಹೇಳಿದ್ರು, ಕಾಡಲ್ಲಿರುವಂತ ನಾಯಿ, ಸೀಳ್ ನಾಯಿ, ಜನಗಳಿಗೆ ನೋಡಿದ್ರೆ ಅದು ಸಾಯಿಸುತ್ತೆ. ಒಂದ್ ಚಿರತೆ, ಅದನ್ನು ಕೂಡ ಜನಗಳಿಗೆ ನೋಡಿದ್ರೆ ಬೆರ್ಸಾಡೋದು, ಅದನ್ನ ಅವ್ರ ಮೇಲೆ ಮನುಷ್ಯರನ್ನ ನೋಡಿದ್ರೆ ದಾಳಿ ಮಾಡೋದು, ಈ ಕೆಲಸ ಅಂತೂ ಮಾಡುತ್ತೆ. ಮತ್ತೆ ಕಾಡ್ ಕೋಣಗಳು, ಕಾಡ್ ಎಮ್ಮೆ ಅಂತೀವಿ ನಾವು, ಕಾಡ್ ಕೋಣಗಳು ಕೂಡ, ಅದು ಕೂಡ ಜನಗಳಿಗೆ, ವೆಹಿಕಲ್ ಗಳಿಗೆ ನೋಡಿದ್ರೆ ಎತ್ತಿ ಬಿಸಾಡ್ಬಿಡುತ್ತೆ. ಒಂದೊಂದ್ಸತಿ ರಸ್ತೆಗೆ ಬಂದಾಗ ಏನಾಗುತ್ತೆ, ಆಟೋ ಗಿಟೋಗೆಲ್ಲ ಪುಡಿ ಮಾಡಿತ್ತು. ಆತರ ಆನೆ ಒಂದೇ ಜನಗಳ ಮೇಲೆ ದಾಳಿ ಮಾಡೋದಲ್ಲ, ಬೆಳೆ ನಷ್ಟ ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಯಾವ್ದೇ ರೀತಿ ರೈತರು ಅದನ್ನ ತಗೊಂಡೋಗಿ ಬಲಿ ಮಾಡಿ ಅಂತ ಹೇಳಿಲ್ಲ, ಅದನ್ನ ಹೋಗಿ ತಗೊಂಡೋಗಿ ಸಾಯಿಸಿ ಅಂತ ಯಾರೂ ಹೇಳ್ತಾ ಇಲ್ಲ. ಅದಕ್ಕೆ ಒಳ್ಳೆ ಜಾಗಕ್ಕೆ ಸ್ಥಳಾಂತರ ಮಾಡಿ, ಅದಕ್ಕೂ ಕೂಡ ಬದುಕಕ್ ಅವಕಾಶ ಕೊಡಿ. ಅದನ್ನ ತಗೊಂಡೋಗಿ ದೊಡ್ಡ ಮಟ್ಟದ ಒಂದು ಕಾಡಲ್ಲಿ ತಗೊಂಡೋಗಿ ಸ್ಥಳಾಂತರನ ಮಾಡಿ ಅಂತ ಹೇಳ್ತಾ ಇದ್ರು ಹೊರತು, ಈ ತರ ತಗೊಂಡೋಗಿ ಬಂದಿಖಾನೆಯಲ್ಲಿ ಹಾಕಿ, ಬಂದಿಖಾನೆ ಅಂದ್ರೆ ಕ್ರಾಲಲ್ಲಿ ಹಾಕಿ ಅದನ್ನ ಪಳಗಿಸಿ ಒಂದು ಒಳ್ಳೆ ಆನೆಯಾಗಿ ಪರಿವರ್ತನೆ ಮಾಡ್ತಾರೆ ಅಂತ ಅನ್ಕೊಂಡ್ರೆ, ಈ ರೀತಿ ನೋಡಕ್ಕೆ ತುಂಬಾ ಜನಗಳಿಗೆ ಬೇಸರ ಆಗುತ್ತೆ, ರೈತರಿಗೂ ಬೇಸರ ಆಗುತ್ತೆ. ಆದ್ರೆ ಈ ತರ ಮಾಡೋ ಬದಲು ಅದ್ರ ಬದಲು ತಗೊಂಡೋಗಿ ಯಾವ್ದೋ ಒಂದು ದೊಡ್ಡ ಮಟ್ಟದ ಕಾಡಿಗೆ ತಗೊಂಡೋಗಿ ಬಿಟ್ರೆ ಬೇಡ ಅಂತ ಹೇಳ್ತೀವ. ಅದಕ್ಕೂ ಕೂಡ ಒಂದು ಬದುಕೋಕೆ ಒಂದು ಹಕ್ಕಿದೆ, ಪ್ರಾಣಿಗಳು ಬದುಕ್ಬೇಕು. ಇದೇ ನಮ್ಮ ಒಂದು ಪ್ರಶ್ನೆ ಆಗಿದೆ. ಇವತ್ತು ಈ ಗಾಯಗಳು ಯಾಕೆ ಈ ರೀತಿ ಆಗಿದಾವೆ, ಯಾಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಅಡ್ಕ ಬಡ್ಕ ಆನೆ, ಅದ್ರ ಕಾಲು ಕೂಡ ಕ್ರಾಲಲ್ಲಿ ಏನೋ ಹಾಕೊಂಡು ಅದು ಡ್ಯಾಮೇಜ್ ಆಗೋಗಿದೆ ಕಾಲು. ಆದ್ರೆ ಇವತ್ತು ವಿಕ್ರಾಂತ್ನ ತಗೊಂಡ್ರೆ ಅದಕ್ಕೇನು ಹೊಡೆದಿರೋದ ಅಥವಾ ತಾನಾಗೆ ಗಾಯ ಉತ್ಪತ್ತಿ ಆಗಿರೋದ? ಅಷ್ಟು ದೊಡ್ಡ ಮಟ್ಟದಲ್ಲಿ ಗಾಯ ಆಗಿರೋದು ಯಾಕೆ ವಾಸಿ ಆಗ್ತಿಲ್ಲ? ಈಗ ಪಳ್ಗಿದೆ, ಅದೇನ್ ಕಾಡಾನೆ ಅಲ್ಲ, ಈಗ ಪಳ್ಗಿರುವಂತ ಆನೆ. ಅದನ್ನ ಹೆಂಗ್ ಬೇಕಾದ್ರೂ ಟ್ರೀಟ್ಮೆಂಟ್ ನ ನಡೆಸ್ಬೋದು, ಹೆಂಗ್ ಬೇಕಾದ್ರೂ ಅದ್ರ ಕಾಯಿಲೆನ ವಾಸಿ ಮಾಡ್ಬೋದು. ಇವತ್ತು ಆ ಆನೆಗ್ ನೋಡಿದ್ರೆ ಬೇಸರ ಆಗುತ್ತೆ. ಇದು ಹಿರಿಯ ಅಧಿಕಾರಿಗಳು ಗಮನಕ್ಕೆ ತಗೋಬೇಕು ಅನ್ನೋದೇ ನಮ್ಮ ಮನವಿ ಇದೆ ಕಿರಣ್. ಹೌದು ಸರ್, ನಮಗೂ ನಾವು ಹೋದಾಗ ಅಲ್ಲಿ ಯಾವುದೇ ತರ ಡಾಕ್ಟರ್ ಹೇಳ್ಕೊಳಂತ ಡಾಕ್ಟರ್ ಇಲ್ಲ. ಇಲ್ಲಿ ರಮೇಶ್ ಡಾಕ್ಟರ್ ಆಗಿರ್ಬೋದು, ನಮ್ಮ ನಾಗರೊಳೆಗೆ, ವಸೀಂ ಡಾಕ್ಟರ್ ಆಗಿರ್ಬೋದು ಬಂಡೀಪುರ್ಗೆ, ಮುಜೀಬ್ ಡಾಕ್ಟರ್ ನಮ್ಮ ದುಬಾರೆ ಮಡಿಕೇರಿ ಡಿವಿಷನ್ ಇರ್ಬೋದು, ಆದರ್ಶ್ ಡಾಕ್ಟರ್ ನಮ್ಮ ಮೈಸೂರು ಡಿವಿಷನ್ ಇದಾರೆ. ಆ ತರ ಅಲ್ಲಿ ಒಂದು ರೆಪ್ಯೂಟೆಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಡಾಕ್ಟರ್ ಕೂಡ ಇಲ್ಲ ಅಲ್ಲಿ. ಈಗ ವಿಕ್ರಾಂತ್ ಆಗಿರ್ಬೋದು, ಅಡ್ಕ ಬಡ್ಕ ಆಗಿರ್ಬೋದು, ಈಗ ನಮ್ಮ ಹೊಸ ಆನೆ ಶೌರ್ಯ ಅಂತ ಇದು ಬಾಳೆಹೊನ್ನೂರಲ್ಲಿ ಹಿಡಿದಿದಾರಲ್ಲ ಅದಾಗಿರ್ಬೋದು, ಅಲ್ಲಿ ಏನಾದ್ರು ಆದ್ರೆ ಟ್ರೀಟ್ಮೆಂಟ್ ಮಾಡಕ್ಕೆ ಡಾಕ್ಟರ್ ಇಲ್ಲ. ಅದೊಂದು ಫೆಸಿಲಿಟಿ ಯಾಕೆ ಇವರು ಸರ್ಕಾರದಿಂದ ಮಾಡ್ತಾ ಇಲ್ಲ ಅನ್ನೋದೇ ಒಂದು ಪ್ರಶ್ನೆ ಅಲ್ವಾ ಸರ್? ಹೌದು. ಈಗ ನೋಡಿ, ಸರ್ಕಾರ ಅಂತ ಹೇಳಿದ್ಮೇಲೆ ನೋಡಿ, ಮೈಸೂರು ಒಂದೇ ಅಲ್ಲ, ಎಲ್ಲಿ ಅರಣ್ಯ ಇದೆಯೋ, ಎಲ್ಲಿ ಆನೆಗಳ ಒಂದು ಪ್ರಾಣಿಗಳ ಒಂದು ಸಫಾರಿ ಇದೆಯೋ, ಎಲ್ಲಿ ಪ್ರಾಣಿಗಳಿಗೆ ಝೂ ಮಾಡಿದಾರೋ ಅಂತ ಭಾಗದಲ್ಲೆಲ್ಲ ಒಂದು ಒಳ್ಳೆ ಪ್ರಾಣಿಗಳಿಗೆ ಏನಾದ್ರೂ ಆದ್ರೆ ಅದನ್ನ ಒಳ್ಳೆ ಚಿಕಿತ್ಸೆ ಕೊಡುವಂತ ಡಾಕ್ಟರ್ ಅಲ್ಲಿಗೆ ಬೇಕೇ ಬೇಕು. ಮನುಷ್ಯರು ನೋಡೋ ಡಾಕ್ಟರ್ ಕೂಡ ಅಂತ ಕ್ಯಾಂಪ್ಗಳಲ್ಲಿ ಇರ್ಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತು ಡಾಕ್ಟರ್ ಅಂತ ಹೇಳಿದ್ರೆ ತುಂಬಾ ಜನ ಓದಿ ಡಾಕ್ಟರ್ಗಳು ಇವತ್ತು ಅಂತ ಜಾಗಕ್ಕೆಲ್ಲ ಹೋಗಕ್ ತುಂಬಾ ಇಷ್ಟಪಡ್ತಾರೆ. ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಅಲ್ಲಿ ಇರುವಂತ ಕ್ಯಾಂಪ್ ಅಲ್ಲಿ ಇರುವಂತ ಜನಗಳಿಗಾಗಿರ್ಬೋದು, ಸಫಾರಿ ನಡೆಸ್ತಿರುವಂತ ಅಲ್ಲಿ ಇರುವಂತ ಅಧಿಕಾರಿಗಳಿಗಾಗಿರ್ಬೋದು, ಏನೇ ಒಂದು ಅನಾಹುತ ಆದ್ರೂ ಕೂಡ ಮನುಷ್ಯರು ಡಾಕ್ಟರ್ ಕೂಡ ಬೇಕು, ಪ್ರಾಣಿ ಡಾಕ್ಟರ್ ಕೂಡ ಒಳ್ಳೆ ಡಾಕ್ಟರ್ ಬೇಕು ಅನ್ನೋದೇ ನಮ್ಮ ಒಂದು ಇದಿದೆ. ಇದು ಯಾಕೆ ಸರ್ಕಾರ ಗಮನಕ್ಕೆ ತಗೊಂಡ್ ಮಾಡ್ತಾ ಇಲ್ಲ? ಯಾಕೆ ಅಧಿಕಾರಿಗಳು ಗಮನಕ್ಕೂ ಇಲ್ವಾ? ಇದೇ ಅಧಿಕಾರಿಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನೋಡಿ, ಅಧಿಕಾರಿಗಳಿಂದ ಕೆಳಗಡೆ ಇರುವಂತ ಅಧಿಕಾರಿಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಒಂದು ಕುಟುಂಬಕ್ಕೆ ಯಾರು ಜವಾಬ್ದಾರರು? ಇವತ್ತು ಹಿರಿಯ ಅಧಿಕಾರಿಗಳು ಇದನ್ನ ಯೋಚನೆ ಮಾಡ್ಬೇಕು. ಅವರಿಗೆ ಈ ಒಂದು ಸಂಭವ ಆದ್ರೆ, ಘಟನೆ ಏನಾದ್ರು ನಡೆದ್ರೆ, ದುರ್ಘಟನೆಗಳು, ಆವಾಗ ಏನ್ ಅನ್ಕೊಳ್ತಾರೆ? ನಡಿಯಕ್ಬಾರ್ದು, ನಮ್ಮ ಉದ್ದೇಶ ಯಾರಿಗೂ ಏನು ಆಗ್ಬಾರ್ದು ಅಂತ ಹೇಳಿದ್ರೆ ಮುಂದಾಲೋಚನೆವಾಗಿ ಇದೆಲ್ಲ ಇವತ್ತಿನ ಒಂದು ಈ ಒಂದು ಜನರೇಷನ್ ಅಲ್ಲಿ ಈ ತರ ಒಂದು ಕಾಲದಲ್ಲಿ ಅಂತ ಜಾಗದಲ್ಲೆಲ್ಲ ಒಂದು ಡಾಕ್ಟರ್ ಒಂದು ಕೊರತೆ ಇದೆ ಅಂತ ಹೇಳಿದ್ರೆ ನಮ್ಗೆ ಒಂಥರ ನಾಚಿಕೆ ಆಗಲ್ವಾ? ಇದು ನಾವು ನಾಚಿಕೆ ಪಡುವಂತ ವಿಚಾರವಾಗಿದೆ ಕಿರಣ್. ಯಾಕಂತ ಹೇಳಿದ್ರೆ
ವಿಕ್ರಾಂತ್ನ ಆ ಸ್ಥಿತಿ ನೋಡಿ, ಒಂದ್ ಪ್ರಾಣಿ ಅಂತ ಅಷ್ಟು ನಿರ್ಲಕ್ಷಣ. ಬಿಡಿ, ಕಾಡ್ ಪ್ರಾಣಿ ನಮ್ ಭೀಮನ್ಗೊಂದ್ಸತಿ ದಂತ ಮುರ್ಕೊಂಡು ಏನೋ ಗಾಯ ಆಯ್ತು, ದಂತ ಕಳ್ಕೊಂಡ, ರಕ್ತ ಹೋಯ್ತು, ಅದು ಮಣ್ಣಲ್ಲೇ ವಾಸಿ ಮಾಡ್ಕೊಂಡ, ಅದು ಪ್ರಾಣಿ ಸಹಜ. ಈಗ ಇದು ಪಳಗಿರುವಂತ ಆನೆ, ಅದು ಭೀಮ ಕಾಡಾನೆ. ಅದನ್ನ ಡಾಟ್ ಮಾಡಕ್ ಹೋದ್ರೆ ಅದು ಬೆರ್ಸೋದೋ ಇಲ್ಲ ಸಾಕಾನೆ ಮೇಲೆ ದಾಳಿ ಮಾಡೋದೋ. ಒಂದ್ಸತಿ ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶ್ ಅಣ್ಣನ ಮೇಲೆ ದಾಳಿ ಮಾಡ್ತು, ಅದ್ರ ಮೇಲೆ ಅದಕ್ಕೆ ಟ್ರೀಟ್ಮೆಂಟೇ ನಡೆಸ್ತಿಲ್ಲ. ಅದೇನಾದ್ರೂ ಟ್ರೀಟ್ಮೆಂಟ್ ಮಾಡಲ್ಲ, ಕಾಡ್ ಪ್ರಾಣಿಗೆ ಕಾಡಾನೆಗೆ ಏನು ಮಾಡಲ್ಲ, ಅದು ಹಂಗೆ ಸತ್ತೋದ್ರು ಮಾಡಲ್ಲ, ನಮಗ್ ಚೆನ್ನಾಗ್ ಗೊತ್ತಿದೆ. ಆದ್ರೆ ಇವತ್ತು ದುಬಾರಿಯಲ್ಲಿರುವಂತ ಆನೆಗಳು, ಸಾಕಾನೆ ಈಗ ಇದ್ರಲ್ಲಿರುವಂತ ಸಕ್ಕರೆ ಬೆಲೆಯಲ್ಲಿರುವಂತ ಆನೆಗಳು, ಆ ಆನೆಗಳಿಗೂ ಏನಾದ್ರೂ ಕೂಡ ಇವತ್ತು ಅದಕ್ಕೆ ಪರಿಹಾರನೇ ಇಲ್ವಾ? ಅದಕ್ಕೆ ಯಾವ್ದೇ ರೀತಿ ಚಿಕಿತ್ಸೆನೇ ಇಲ್ವಾ? ವಿಕ್ರಾಂತ್ಗೆ ಗಾಯ ಆಗಿ ಹೆಚ್ಚು ಕಡಿಮೆ ಯಾವತ್ತು ಇದನ್ನ ಸೆರೆ ಹಿಡಿದ್ರು, ಅದರ ಒಂದು 6 ತಿಂಗಳಲ್ಲೇ ಕಾಲಲ್ಲಿ, ಕೈ, ಅದು ಮುಖದಲ್ಲಿ, ಆ ತಲೆಯಲ್ಲಿ ಒಂದು ಮಾರ್ಕ್ ಇದೆ ವಿಕ್ರಾಂತ್ಗೆ. ಅದ್ ಯಾವ ರೀತಿ ಗಾಯ ಆಯ್ತು ತಲೆಯಲ್ಲಿ? ಅಷ್ಟು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಹೊಡೆದಿದಾರ? ಇದನ್ನು ಕೂಡ ವಿಚಾರಣೆ ಮಾಡ್ಬೇಕಲ್ಲ ಕಿರಣ್. ಯಾಕಂತ ಹೇಳಿದ್ರೆ ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೊಡೆದು ಬಡ್ದು ಅದನ್ನ ಪಳಗ್ಸೋದಾದ್ರೆ ಅದ್ರದ್ದು ಒಂದ್ ಜೀವ ಅಲ್ವಾ? ಅದು ಮೂಕ ಪ್ರಾಣಿ ಇದೆ, ಕಾಡಲ್ಲಿ ಯಾವ್ದೇ ರೀತಿ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡಿತ್ತು, ಅದನ್ನ ಸ್ಥಳಾಂತರ ಯಾವ್ದೋ ಒಂದ್ ಕಾಡಿಗೆ ಮಾಡ್ಬೋದಿತ್ತು. ಆದ್ರೆ ಇವತ್ತು ಪಳಗಿಸ್ತೀವಿ ಅಂತ ತಗೊಂಡೋಗಿ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ, ಅದಕ್ಕೆ ಮುಂದೆ ಒಂದು ಒಳ್ಳೆ ಆನೆಯಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಈ ಮಟ್ಟಕ್ಕೆ ತಗೋಬರೋದು ಎಷ್ಟು ಬೇಸರದ ಸಂಗತಿ ಅಂತ ಜನಗಳೇ ಇವತ್ತು ಇದಕ್ಕೆ ಉತ್ತರ ಕೊಡ್ಲಿ ಅಂತ ನಾನು ಹೇಳ್ತೀನಿ. ಇದನ್ನ ಪ್ರಶ್ನೆ ಮಾಡಿ ಅಂತಾನು ಕೂಡ ನಾನು ಕೇಳ್ಕೊಳ್ತೀನಿ ಕಿರಣ್. ಹೌದು ಸರ್, ನಮ್ಮ ವೀಕ್ಷಕರು ನೋಡ್ತಾ ಇರೋರು ಇದ್ರ ಬಗ್ಗೆ ಧ್ವನಿ ಎತ್ತಲಿ, ಅವರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಲಿ. ಹಾಗೆ ಹೌದು, ಯಾಕಂತ ಹೇಳಿದ್ರೆ ವಿಕ್ರಾಂತ್ ಪರಿಸ್ಥಿತಿ ಇವತ್ತು ಯಾವ ರೀತಿ ಇದೆ, ಇವತ್ತು ಜೋಸೆಫ್ ಹೂವರ್ ಅವರು ಇವತ್ತು ಅದನ್ನ ಪ್ರಶ್ನೆ ಮಾಡಿದ್ರೆ, ಇದಕ್ಕಿಂತ ಮುಂಚಿತವಾಗಿ ಅಲ್ಲಿಗೆ ಹೋದಂತ ವೀಕ್ಷಕರು, ಅಲ್ಲಿಗೆ ಹೋದಂತ ಆನೆ ಪ್ರೇಮಿಗಳು ನೋಡಿ ಎಷ್ಟೋ ಜನ ಹೇಳೋರು ವಿಕ್ರಾಂತ್ನ ಪರಿಸ್ಥಿತಿ ನೋಡಿ ಸರ್ ಅಂತ ಕಾಮೆಂಟ್ ಗಳಲ್ಲಿ ಹಾಕೋರು ನಾವು ವಿಕ್ರಾಂತ್ ವಿಡಿಯೋ ಹಾಕಿದಾಗ. ಆದ್ರೆ ಏನಾಗಿದೆ ವಿಕ್ರಾಂತ್ಗೆ, ಪಳಗ್ಸೋ ಟೈಮ್ ಅಲ್ಲಿ ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಏನು ವರ್ಷಾನ್ಗಟ್ಲೆ ಹಂಗೆ ಇರುತ್ತಾ ಗಾಯ? ಒಂದ್ ಗಾಯ ಬಿಟ್ಟು ಒಂದ್ ಗಾಯ ಅದೇ ರೀತಿ ಆಗ್ತಾನೆ ಇರುತ್ತಾ? ಇದಕ್ಕೆ ಯಾಕೆ ಸರಿಯಾದ ರೀತಿ ಒಂದು ಚಿಕಿತ್ಸೆ ಮಾಡ್ತಾ ಇಲ್ವಾ? ನಮ್ಗೆ ಹೊಟ್ಟೆ ಉರಿತು, ಅವತ್ತಿನ ದಿವಸ ನಾನು ಏನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಅದನ್ನ ಹೇಳ್ಬೇಕಾಗ್ತಿದೆ. ಯಾಕಂತ ಹೇಳಿದ್ರೆ ಇದನ್ನ ಸುಮ್ನಿದ್ರೆ ಒಂದ್ ಜೀವನ ನಾವು ಕಳ್ಕೊಬೇಕಾಗುತ್ತೆ. ಮತ್ತೊಂದು ಇವಾಗ ಮಾರ್ತಾಂಡ ಹೋಗಿದೆ, ಎಷ್ಟೋ ಆನೆಗಳು ಸಾವಾಗಿದೆ. ಇವತ್ತು ಇದನ್ನ ಕೂಡ ನಾವು ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿದ್ರೆ ಇದ್ರದ್ದು ಕೂಡ ನಾವು ನಮ್ ಕಣ್ಣಲ್ಲೇ ನಾವು ನೋಡ್ಬೇಕಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕಿರಣ್. ಸರ್, ಈಗ ಕ್ಯಾಪ್ಟನ್ ಭೀಮಾ ಬಿಟ್ರೆ ನಿಮ್ ಭಾಗದಲ್ಲಿ ಭಾರಿ ದೈತ್ಯ ಆನೆ ವಿಡಿಯೋ ವೈರಲ್ ಆಗ್ತಾ ಇದೆ, ಯಾರು ಸರ್ ಅದು? ಅದು ತುಂಬಾ ಒಳ್ಳೆ ಟಸ್ಕರ್ ಇದೆ, ಅದು ಕೂಡ ಕರಡಿ ಒಂದು ಮುಖ ಲಕ್ಷಣ ಇರುವಂತ ಆನೆ, ಒಳ್ಳೆ ದಂತ ಇದೆ, ನೋಡಕ್ಕೂ ತುಂಬಾ ಚೆನ್ನಾಗಿದೆ. ಅದು ನಾನು ಹೇಳ್ತಾ ಇದ್ದೆ ಯಾವತ್ತು ಗುಂಪು ಬಿಟ್ಟು ಬರಲ್ಲ ಅಂತ ಹೇಳಿ. ಈಗ ಒಂದು 6 ತಿಂಗಳು ಈಚೆ ಗುಂಪ್ನ ಈಗ ಸುತ್ತುವರಿತಿದ್ದಾನೆ. ಯಾವ ಆನೆಗೂ ಸ್ವಲ್ಪ ಹೊರಗಡೆಯಿಂದ ಬಂದಂತ ಟಸ್ಕರ್ಗಳಿಗೆ ಬರಕ್ ಬಿಡ್ತಾ ಇಲ್ಲ. ಸ್ವಲ್ಪ ಓಡಾಡ್ಕೊಂಡು, ಒಂಟಿಯಾಗಿ ಓಡಾಡ್ಕೊಂಡು, ಒಂದು ಗಜ ಗಾಂಭೀರ್ಯದಿಂದ ಓಡಾಡ್ಕೊಂಡಿರುವಂತ ಆನೆ ಅದು. ಮೊನ್ನೆ ದಿವಸ ಒಂದು ಉದಯವಾರ ಗ್ರಾಮದಲ್ಲಿ ಒಂದು IBC ಎಸ್ಟೇಟ್ ಅಂತ ಇದೆ, ಯಾವಾಗ ಮಾರ್ತಾಂಡ ಮೊದಲನೇ ಕಾರ್ಯಾಚರಣೆ ಆಯ್ತು ಆ ಭಾಗದಲ್ಲಿ ನಮ್ಗೆ ಒಂದ್ ಗುಂಪಿದೆ. ಅಲ್ಲಿ ಬೀಟಮ್ಮ, ಭುವನೇಶ್ವರಿ ಮತ್ತೆ ಬೀಟಮ್ಮ 2 ಎಲ್ಲ ಅಲ್ಲೇ ಇದಾವೆ. ಆದ್ರೆ ಆ ಗುಂಪಿರೋಕ್ಕಿಂತ ಒಂದು 1/4 ಕಿಲೋಮೀಟರ್ ಈಚೆ ಒಂದ್ ಮರಿ ಆನೆ ಕೂಡ ರಸ್ತೆಯಲ್ಲಿ ಹಸುಗಳಿಗೆ ಬೆರೆಸುತ್ತೆ, ಆಟ ಆಡುತ್ತೆ ರಸ್ತೆಯಲ್ಲಿ. ಅದು ಕೂಡ ಒಂದು ಖುಷಿ ನೋಡಕ್ಕಾಯ್ತು. ಅವತ್ತಿನ ದಿವಸ ಬೆಳಿಗ್ಗೆನೆ ಈ ಟಸ್ಕರ್ ಕೂಡ ಕಾಣ್ಸಕ್ಕೆ ಸಿಗುತ್ತೆ ಎಲ್ರಿಗೂ ಕೂಡ. ತುಂಬಾ ಚೆನ್ನಾಗಿದೆ ಟಸ್ಕರ್. ಗುಂಪಿಂದ ಬೇರ್ಪಟ್ಟೀಗ ನಮ್ಮ ಭೀಮಾ ಯಾವ ರೀತಿ ಓಡಾಡ್ತಾ ಇದ್ನೋ ಅದೇ ರೀತಿ ಚೂರು ಭಯ ಇದೆ ಜನಗಳಿಗೆ, ನೋಡಿದ್ರೆ ಸ್ವಲ್ಪ ಗಾಬರಿ ಇದೆ. ಆದ್ರೆ ಒಂದು ಕರಡಿ ಯಾವ ರೀತಿ ನಡ್ಕೊಂಡ್ ಬರ್ತಾ ಇದ್ನೋ ಅದೇ ಸ್ಟೈಲ್ ಅಲ್ಲಿ ಬರ್ತಾ ಇದೆ. ನೋಡಕ್ಕೆ ಮತ್ತೂರು ಆನೆ ತರ ಇದೆ ನೋಡಿ. ಕರಡಿಕ್ಕಿಂತನೂ ಕೂಡ ಮತ್ತೂರು ಅಂತ ಒಂದು ನಮ್ಮ ಭಾಗದಲ್ಲಿ ಒಂದು ಕಾಡಾನೆ ಇತ್ತು, ಅದೇ ಮುಖ ಲಕ್ಷಣ ಮತ್ತೆ ಅದೇ ರೀತಿ ದಂತ ಇರುವಂತ ಈ ಟಸ್ಕರ್ ಇದೆ ಕಿರಣ್. ತುಂಬಾ ಚೆನ್ನಾಗಿದೆ. ಇದಕ್ಕೊಂದು ಒಳ್ಳೆ ಹೆಸರು ಕೂಡ ಈಗ ಇಡಬೇಕು ಅಂತ ನಾವು ಅನ್ಕೊಂಡಿದೀವಿ. ನಿಮ್ಗೂ ಕೂಡ ನಾನು ಹೇಳ್ದೆ, ಅದು ಒಂದು ಫೈಟರ್ ಅಂತ ಹೇಳಿ ನಾವು ಅದಕ್ಕೆ ಇಡ್ಬೇಕಂತ ಹೇಳಿ ಹೆಸರನ್ನ ಇಡಬೇಕು, ಅದನ್ನ ಅದೇ ರೀತಿ ಕರಿಬೇಕು ಅನ್ನೋದೇ ನಮ್ಮ ಆಸೆ ಇದೆ. ಅದಕ್ಕೆ ನೋಡ್ಬೇಕು ಮುಂದೆ ಈಗ ಅದು ಮತ್ತೆ ಎಲ್ಲಿ ಕಾಣಕ್ ಸಿಗುತ್ತೆ, ಮತ್ತೆ ಯಾವ ರೀತಿ ಆಗುತ್ತೆ ಅನ್ನೋದು ಒಂದು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಂತ ಹೇಳಿದ್ರೆ ನೋಡಕ್ ಖುಷಿ ಆಗುತ್ತೆ ಆ ಟಸ್ಕರಿಗೆ. ಅದು ಇದೇ ರೀತಿ ಇಲ್ಲೇ ಆರಾಮಾಗಿ ಇರ್ಲಿ ಅನ್ನೋದೇ ನಮ್ಮ ಆಸೆ. ಇದನ್ನೂ ಕೂಡ ಮತ್ತೆ ಜಾಸ್ತಿ ನಾವು ಇದನ್ನ ಇದ್ ಮಾಡಿದ್ರೆ, ಹೈಲೈಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದನ್ನೂ ಕೂಡ ಕಾರ್ಯಾಚರಣೆ ಮಾಡಿ ಎಲ್ಲೋ ಒಂದ್ ಕಡೆ ತಗೊಂಡೋಗಿ ಅದನ್ನ ಬೇರೆ ರೀತಿನೇ ಆಗುತ್ತೆ. ಅದು ಬೇಡ ಅನ್ನೋದೇ ನಮ್ಮ ಆಸೆ. ಇಲ್ಲ ಸ್ಥಳಾಂತರ ಮಾಡೋದಾದ್ರೆ ಒಳ್ಳೆ ಕಾಡಿಗೆ ತಗೊಂಡೋಗಿ ಇಲ್ಲಿಯ ಒಂದು ಕಾಡಾನೆಗಳನ್ನ ತಗೊಂಡೋಗಿ ಸ್ಥಳಾಂತರ ಮಾಡ್ಲಿ. ಆದ್ರೆ ಈ ರೀತಿ ಪಳಗಿಸ್ತೀವಂತ ತಗೊಂಡೋಗಿ ವಿಕ್ರಾಂತ್ನ ಪರಿಸ್ಥಿತಿ
ಯಾವ ರೀತಿ ಇದೆಯೋ ಇವತ್ತು ಆ ರೀತಿ ಒಂದು ಪರಿಸ್ಥಿತಿಗೆ ತರೋದು ಬೇಡ ಅನ್ನೋದೇ ನಮ್ಮ ಒಂದು ಈ ಮನವಿ ಇದೆ ಕಿರಣ್. ಆನೆಯಿಂದ ಯಾರಿಗೂ ಏನು ತೊಂದರೆ ಇಲ್ಲ ಸರ್. ಅದು ನೋಡಿ ಸೋಲಾರ್ ಫೆನ್ಸಿಂಗ್ ನೋಡ್ತಾ ಇದ್ದಂಗೆ ವಾಪಸ್ ರಿಟರ್ನ್ ಹೊಟ್ಟೋಯ್ತು. ಅದು ಜನರು ಕಂಡ್ರೆ ಅದಕ್ಕೂ ಭಯಾನೇ. ಹೌದು, ಯಾಕಂದ್ರೆ ನೋಡಿ ಈಗ ಕರಡಿ ಮತ್ತೆ ವಿಕ್ರಾಂತ್ ಅದೆಲ್ಲ ನೋಡಿ ಕಾಡಾನೇನೆ ನೋಡಿ. ಇದು ಕೂಡ ಟಸ್ಕರು ಸೋಲಾರ್ ಫೆನ್ಸಿಂಗ್ ಇರ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ರೋಡಿಗೆ ಬರೋದು, ಜನನು ನಿಂತಿದ್ರು, ಸೋಲಾರು ಇತ್ತು. ಹಾಗಾಗಿ ಅದು ಆ ಸೋಲಾರ್ ನ ನೋಡಿ ಜನಗಳಿಗೆ ನೋಡಿ ಮತ್ತೆ ವಾಪಸ್ ತೋಟದೊಳಗೆ ಹೋಯ್ತು. ಆದ್ರೆ ನಮ್ ಭೀಮ ಆತರ ಅಲ್ಲ. ನಮ್ ಭೀಮನ್ಗೆ ಈ ಸೋಲಾರ್ ಫೆನ್ಸಿಂಗು ಯಾವ್ದೇ ರೀತಿ ಕರೆಂಟ್ ಫೆನ್ಸಿಂಗ್ ಯಾವ ದಿಕ್ಕು ಕೇರ್ ಮಾಡಲ್ಲ. ಮೊನ್ನೆ ದಿವಸ ಏನ್ ಗುಂಪಿಗೆ ಕರ್ಕೋದ್ನೋ ಇದೇ ಸೋಲಾರ್ ಫೆನ್ಸಿಂಗ್ ಮೇಲೆ ಮರನ ದೂಡಿ ದಾಟ್ ಹೋಯ್ತು. ಮರಿ ಆನೆಗಳೆಲ್ಲ ಅದ್ರ ಮೇಲೆ ಅದ್ರ ಹಿಂದೆನೆ ಹೋಯ್ತು. ನಮ್ ಭೀಮ ಇದ್ರೆ ಯಾವ್ದೇ ರೀತಿ ಸೋಲಾರ್ ಫೆನ್ಸಿಂಗ್ ಎಲ್ಲ ಅದಕ್ಕೆ ಲೆಕ್ಕಕ್ಕೆ ಇಲ್ಲ ಅಂತ ನಾನು ಹೇಳ್ತೀನಿ ಕಿರಣ್. ಯಾಕಂದ್ರೆ ಬೇರೆ ಟಸ್ಕರ್ಗಳಾಗ್ಲಿ ಈ ಸೋಲಾರ್ ಬೇಲಿನ ಮುರಿಯಕ್ ಹೋಗೋದಿಲ್ಲ. ಆದ್ರೆ ನಮ್ಮ ಈ ಭೀಮಾ ಅನ್ನೋದು ಸೋಲಾರ್ ಫೆನ್ಸಿಂಗ್ ಯಾವ್ದೇ ಲೆಕ್ಕಕ್ಕಿಲ್ಲ. ಮೊನ್ನೆ ದಿವಸ ನಮ್ಮನೆ ಒಂದ್ ಕೆಳಗಡೆ ಒಂದ್ ಎಸ್ಟೇಟ್ ಬರುತ್ತೆ. ಆ ಎಸ್ಟೇಟ್ ಅಲ್ಲಿ ಸೋಲಾರ್ ಯಾವಾಗ ಹಾಕಿದ್ರು ಅವಾಗಿಂದ ಈ ಹೆಣ್ಣಾನೆಗಳು ಮರಿ ಆನೆಗಳು ಹತ್ರ ಹೋಗಿ ವಾಪಸ್ ಹೋಗ್ಬಿಡೋದು. ಆದ್ರೆ ಯಾವಾಗ ನಮ್ ಭೀಮಾ ಬಂದು ಎಲ್ಲ ಅಲ್ಲಿ ಇದ್ದಂತ ಎಷ್ಟು ಸೋಲಾರ್ ಬೇಲಿಗಳಿತ್ತು ಎಲ್ಲ ಮುರಿದ್ಬಿಟ್ಟ ನಮ್ಮ ಭೀಮಾ. ಹಾಗಾಗಿ ಒಂದ್ ಭೀಮನ ಒಂದು ಧೈರ್ಯ ಒಂದು ಇದೇ ಬೇರೆ. ಬೇರೆ ಟಸ್ಕರ್ಗಳು ಸ್ವಲ್ಪ ಭಯ ಪಡ್ತವೆ ಜನಗಳಿಗೆಲ್ಲ ನೋಡಿದ್ರೆ. ನಮ್ ಭೀಮಾ ಜನಗಳ ಮಧ್ಯೆ ಬಂದ್ರು ಕೂಡ ಯಾವ್ದೇ ರೀತಿ ಗಾಬರಿ ಆಗಲ್ಲ. ನಾಯಿನ ನೋಡಿದ್ರು ಗಾಬರಿ ಆಗಲ್ಲ, ಬೆರ್ಸಲ್ಲ. ಜನಗಳಿಗೆ ನೋಡಿದ್ರು ಬೆರ್ಸಲ್ಲ. ಇದು ನಮ್ಮ ಭೀಮನ್ ಕ್ವಾಲಿಟಿ ಇದೆ ಕಿರಣ್. ಹೌದು ಸರ್, ನಾನು ವಿಡಿಯೋಲಿ ನೋಡಿದೆ. ಈಗ ಭೀಮಾ ಹೆಂಗೆ ನಮ್ಮ ಮನೆಯಲ್ಲಿ ಒಬ್ರು ನಡ್ಕೊಂಡು ಹೋಯ್ತಾ ಇರ್ತಾರೆ ನಾಯಿಗಳು, ಆ ತರ ಆರಾಮಾಗಿ ನಡ್ಕೊ ಹೋಯ್ತಾ ಇರ್ತಾನೆ. ಅದು ನಡ್ಕೊ ಕಿಂಗ್ ಹೋಗುತ್ತೆ. ಮೊನ್ನೆ ಭೀಮಾ. ದಿವಸ ಒಂದು ದೇವಸ್ಥಾನದ ಹತ್ರ ಹೋಗ್ತಾನೆ ನಮ್ ಭೀಮಾ. ನಡ್ಕೊಂಡು ದೇವಸ್ಥಾನ ಪ್ರವೇಶ ಮಾಡಿ ಅಲ್ಲಿಂದನೇ ಒಂದು ಪಾಸ್ ಆಗಿ ಹೋಗ್ತಾನೆ. ಅದು ನೋಡಕ್ ಒಂಥರ ಖುಷಿ ಆಯ್ತು. ಅಲ್ಲೇ ಇರ್ತಾರೆ ಜನಗಳು, ಆದ್ರೆ ಗೋಡೆಗಳು ಇರಲ್ಲ ಆ ದೇವಸ್ಥಾನಕ್ಕೆ. ಆದ್ರೆ ಆ ದೇವಸ್ಥಾನದ ಹತ್ರನೇ ಬರ್ತಾನೆ ನಮ್ ಭೀಮಾ, ನೋಡ್ಕೊಂಡು ಸೀದಾ ಹೋಗ್ತಾನೆ. ಇದು ನಮ್ ಭೀಮನ ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳಿದ್ರೆ ತುಂಬಾ ಭೀಮನ ಅಭಿಮಾನಿಗಳು ಯಾಕೆ ಅದನ್ನ ಇಷ್ಟ ಪಡ್ತಾರೆ ಅನ್ನೋದಕ್ಕೆ ಇದು ಒಂದು ಕೂಡ ಸಾಕ್ಷಿ ಇದೆ ಕಿರಣ್. ಈಗ ಭೀಮಾ ಮತ್ತೆ ಕ್ಯಾಪ್ಟನ್ ಯಾವ ಭಾಗದಲ್ಲಿ ಸರ್? ಭೀಮನ್ ಮದ ಫುಲ್ ಕಮ್ಮಿ ಆಗಿರ್ಬೋದಲ್ವಾ? ಭೀಮನ್ಗೆ ಮದ ಕಮ್ಮಿ ಆಗಿದೆ, ಆದ್ರೆ ಕ್ಯಾಪ್ಟನ್ ಎಲ್ಲಿದ್ದಾನೆ ಅಂತ ತುಂಬಾ ಕಾಣಿಸ್ಕೊಳಕ್ಕೆ ಸಿಗ್ತಾ ಇಲ್ಲ ಕಿರಣ್. ಯಾಕಂದ್ರೆ ಒಂದ್ ಗುಂಪಲ್ಲಿ ಇದಾನೆ ಅದು, ಆದ್ರೆ ಯಾವ್ದೇ ರೀತಿ ಕಾಣಿಸ್ಕೊಳ್ತಾ ಇಲ್ಲ. ಯಾಕಂದ್ರೆ ಇವತ್ತು ಕೆಪಿ ಕಾಲರ್ ಅನ್ನೋದಿಕ್ಕೆ ಮತ್ತೆ ನಮ್ಮ ಪೆನ್ಸಿಲ್ ಕೋರೆ ಏನಿದೆ, ಪೆನ್ಸಿಲ್ ಅಂತ ಹೇಳಿ ಒಂದು ಆನೆ ಇದೆ, ಪೆನ್ಸಿಲ್ ಕೋರೆ ನಮ್ಮ ಕರಡಿಯ ಭೀಮನ ಸಹಚರ. ಅದನ್ನು ಕೂಡ ಕೆಪಿ ಕಲರ್ ಕೂಡ ಹೌದು. ಮತ್ತೆ ಕೆಪಿ ಕಲರ್ 2 ಅಂತ ಇದೆ. ಸೇಮ್ ಎಲ್ಲ ಒಂದೇ ಮಟ್ಟದಲ್ಲಿ ಇದಾವೆ, ಒಂದೇ ರೀತಿ ದಂತಗಳು ಕೂಡ ಇದೆ, ನೋಡಕ್ಕೂ ಒಂದೇ ರೀತಿ ಕಾಣುತ್ತೆ. ಆದ್ರೆ ಇವತ್ತು ಕ್ಯಾಪ್ಟನ್ ಎಲ್ಲಿದ್ದಾನೆ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ಯಾಕಂದ್ರೆ ತುಂಬಾ ಕಾಣಿಸ್ಕೊಳಕ್ಕೆ ಸಿಕ್ಕಿಲ್ಲ. ಯಾಕಂದ್ರೆ ತುಂಬಾ ಒಳಗಿದ್ರೆ ಹೋಗಕ್ ನೋಡಕ್ಕೂ ಕೂಡ ಆಗೋದಿಲ್ಲ. ಆದ್ರೆ ಈ ಪೆನ್ಸಿಲ್ ಕೋರೆ ಮತ್ತೆ ಕೆಪಿ ಕಾಲರ್ ಇದಕ್ಕೆಲ್ಲ ಮದ ಬಂದಿರೋ ಕಾರಣ ನಮ್ಮ ಕ್ಯಾಪ್ಟನ್ ಏನಾದ್ರೂ ಮದ ಸ್ಟಾರ್ಟ್ ಆಗ್ದಲೆ ಮದ ಕಮ್ಮಿಯಾಗಿ ಬೇರ್ಪಟ್ನೋ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಮುಂದೆ ಏನಾದ್ರೂ ಅದರ ಮಾಹಿತಿ ಸಿಕ್ಕಿದ್ರೆ ನಾನು ತಿಳಿಸ್ತೀನಿ ಕಿರಣ್. ಆದ್ರೆ ಇವತ್ತೊಂದು ಬೇಜಾರಿನ ವಿಚಾರ ಅಂದ್ರೆ ನಮ್ಮ ಸಕ್ರೆಬೈಲಲ್ಲಿ ನಮ್ಮ ಹಳೆ ಕೃಷ್ಣ ಆನೆ ಅಂದ್ರೆ ಆಂಧ್ರಾಕ್ ಸೇಲ್ ಆಯ್ತು. ಇವಾಗನ ಭೀಷ್ಮ ಆನೆ ಅವ್ರ ಮಾವುತರು ಕೂಡ ಕೇವಲ 39 ವರ್ಷ ಲೋ ಬಿ.ಪಿ ಇಂದ ಸಾವನ್ನಪ್ಪಿದ್ರು ನಿನ್ನೆ ನೈಟು. ಬೇಜಾರಿನ ವಿಚಾರ. ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಒಳ್ಳೇದಾಗ್ಲಿ, ದೇವರು ಆಶೀರ್ವಾದ ಮಾಡ್ಲಿ ಅವ್ರ ಕುಟುಂಬದ ಮೇಲೆ. ಹೌದು, ಅವ್ರ ಆತ್ಮಕ್ಕೂ ಶಾಂತಿ ಸಿಕ್ಲಿ ಕಿರಣ್. ಯಾಕಂತ ಹೇಳಿದ್ರೆ ಭೀಷ್ಮ ಮಾವುತರು ಅಂತ ನಾನು ಕೇಳ್ಪಟ್ಟೆ. ಆದ್ರೆ ಏನ್ ಮುಜಾಹಿದೀನ್ ಅವರು ಹೌದು, ಮುಜಾಹಿದೀನ್ ಪಾಷಾ. ಅಂತ ಹೇಳಿ, ಮುಜಾಹಿದೀನ್ ಪಾಷಾ ಅಂತ ಹೇಳಿ ಅವ್ರ ಕುಟುಂಬಕ್ಕೆ ಈ ದುಃಖ ಭರಿಸುವಂತ ಒಂದು ಶಕ್ತಿ ಕೊಡ್ಲಿ ದೇವರು. ಮತ್ತೆ ಅವ್ರ ಆತ್ಮಕ್ಕೂ ಕೂಡ ಶಾಂತಿ ಸಿಕ್ಲಿ ಅನ್ನೋದೇ ನಮ್ಮ ಒಂದು